ಸಾರಿಗೆ ನೌಕರರ ಮುಷ್ಕರ ಏನಿದೆ ಅದು ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಸರ್ಕಾರ ಬೆದರಿ ಹೋಗ್ತಾ ಇದೆ, ಯಾಕಂದರೆ ಸಾಕಷ್ಟು ಬೇಡಿಕೆಗಳಿತ್ತವರು. ಹೀಗಾಗಿ ಸಾರಿಗೆ ನೌಕರರ ಮುಷ್ಕರ ಎಚ್ಚರಿಕೆಗೆ ಸರ್ಕಾರ ಬೆದರಿದೆ. ಕೊನೆಗೂ ಕೂಡ ಸ್ವಲ್ಪ ಭಯಪಡಂತ ಕಾಣ್ತಾ ಇದೆ. ಮಾರ್ಚ್ 2ರಂದು ಸಾರಿಗೆ ನೌಕರರ ಸಂಘಟನೆಗಳ ಜೊತೆ ಸಭೆಯನ್ನು ನಡೆಸೋಕೆ ನಿರ್ಧಾರ ಮಾಡಿದೆ. ಯಾಕಂದ್ರೆ ಅವರು ಕೂಡ ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ ಅಂತ ಇದ್ರು. ಸಾರಿಗೆ ಸಚಿವರ ನೇತೃತ್ವದಲ್ಲಿ ನಡೆಯಲಿದೆ ಒಂದು ಮಹತ್ವವಾದಂತಹ ಸಭೆ. ವೇತನ ಸೇರಿ ಇನ್ನಿತರ ಬೇಡಿಕೆ ಈಡೇರಿಕೆಗೆ ಮಾರ್ಚ್ 2ರಂದು ಇವರಿಗೆ ಡೆಡ್ಲೈನ್ ಕೊಡಲಾಗಿದೆ. ಮಾರ್ಚ್ 2ರಿಂದ ಬೇಡಿಕೆ ಈಡೇರಿಕೆಯಾಗದಿದ್ದರೆ ಮುಷ್ಕರಕ್ಕೆ ರೆಡಿ ಮಾಡಿಕೊಳ್ತಾರೆ, ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಈ ಬೆನ್ನಲ್ಲೇ ಕೂಡಲೇ ಅಲರ್ಟ್ ಆದಂತಹ ರಾಜ್ಯ ಸರ್ಕಾರ ಸಭೆ ಮಾಡೋಕೆ ಮುಂದಾಗಿದೆ. ಅವ್ರ ಜೊತೆ ಮಾರ್ಚ್ 2ರಲ್ಲಿ ಏನಾಗುತ್ತೆ, ಸಭೆಯನ್ನು ಮಾಡ್ತಾರೆ. ಬೇಡಿಕೆಗಳನ್ನು ಈಡೇರಿಸುತ್ತಾ ಇಲ್ವಾ, ಭರವಸೆಯನ್ನು ನೀಡಿ ಸುಮ್ಮನಾಗುತ್ತೆ ಸರ್ಕಾರ, ಗೊತ್ತಿಲ್ಲ. ಹೀಗಾಗಿ ಮುಷ್ಕರ ದಿನಾಂಕ ಮುಂದೂಡಿಕೆಗೆ ನಿರ್ಧಾರವನ್ನು ಕೂಡ ಮಾಡಿದ್ದಾರೆ ಸಾರಿಗೆ ನೌಕರರು. ಸರ್ಕಾರ ಹಾಗೂ ಸಾರಿಗೆ ನೌಕರರ ವೇತನ ಜಟಾಪಟಿಗೆ ಮಾರ್ಚ್ 2ರಂದೇ ಬ್ರೇಕ್ ಬೀಳುತ್ತಾ? ಮಾರ್ಚ್ 2ರ ಸಭೆಯಲ್ಲಿ ಬೇಡಿಕೆ ಈಡೇರಿಸುವಂತಹ ನಿರೀಕ್ಷೆ ಇದೆ. ಸರ್ಕಾರ ಒಪ್ಕೊಳ್ಳುತ್ತೆ ಅಂತ ಕಾಯ್ತಾ ಇದ್ದಾರೆ. 38 ತಿಂಗಳುಗಳ ಹಿಂಬಾಕಿ, ಕೆಲವೊಂದು ಬೇರೆ ಬೇರೆ ಬೇಡಿಕೆಗಳು ಏನಿದೆ, ಇದ್ರ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇದೆ ಸಾರಿಗೆ ನೌಕರರಲ್ಲಿ. ಅನೇಕ ಬಾರಿ ಹೋರಾಟವನ್ನು ಮಾಡೋಕೆ ಮುಂದಾಗಿದ್ರು, ಅದು ಕೈಗೂಡಿರಲಿಲ್ಲ. ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಯೋಚನೆ ಮಾಡ್ತಾ ಇದ್ರು. ಎಲ್ಲೋ ಒಂದು ಕಡೆ ಏನೋ ಹಾಕಿ ಅದು ಸ್ಟಾಪ್ ಆಗ್ತಾ ಇತ್ತು. ಆದರೆ ಈ ಬಾರಿ ಮಾತ್ರ ನಾವು ಹಿಡ್ಕೊಂಡಂಥ ಪಟ್ಟಣ ಬಿಡೋದಿಲ್ಲ, ನಮ್ಮ ಬೇಡಿಕೆಯನ್ನು ಈಡೇರಿಸಲೇಬೇಕು ಅಂತ ಹೇಳಿ ದೊಡ್ಡ ಮಟ್ಟದ ಪ್ರಯತ್ನವನ್ನು ಮಾಡಿದರು, ಹೋರಾಟವನ್ನು ಮಾಡೋದು. ಮಾರ್ಚ್ 2ರಂದು ಈಗ ಸಾರಿಗೆ ನೌಕರರ ಸಭೆ, ಸಂಘಟನೆ ಜೊತೆ ಸಭೆಯನ್ನು ಮಾಡೋಕ್ಕೆ ನಿರ್ಧಾರ ಮಾಡಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಕೂಡ ಆ ಸಭೆಯಲ್ಲಿ ಇರ್ತಾರೆ. ಏನು ತೀರ್ಮಾನ ಆಗುತ್ತೆ, ಅವರ ಬೇಡಿಕೆಗಳನ್ನು ಒಪ್ಕೊಳ್ಳುತ್ತಾ ಸರ್ಕಾರ, ಅದರ ಬಗ್ಗೆ ಚರ್ಚೆ ಇದೆ. ಹೀಗಾಗಿ ಸಾರಿಗೆ ನೌಕರರು ಏನು ಮಾಡ್ತಾ ಇದ್ದಾರೆ, 38 ತಿಂಗಳ ಹಿಂಬಾಕಿ ಮತ್ತು 2024ರ ಜನವರಿ ವೇತನ ಪರಿಷ್ಕರಣೆಯನ್ನು ಪಟ್ಟು ಹಿಡಿದುಕೊಂಡು ಕೂತಿದ್ದಾರೆ. ಸರ್ಕಾರ ಸ್ವಲ್ಪ ಒಂದು ಚೇಂಜಸ್ ಮಾಡಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಏನಾಗಬಹುದು ಅಂತ ಕಾದು ನೋಡಬೇಕು ಈ ವಿಚಾರದಲ್ಲಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.